9 months to 1 year ಬೇಬಿಗೆ ಕ್ರಾಪ್ ಟಾಪ್ ವಿತ್ ಪ್ಲೀಟೆಡ್ ಸ್ಕರ್ಟ್ ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಲೈನಿಂಗ್ ಫ್ಯಾಬ್ರಿಕ್ 1.5 ಮೀಟರ್ಸ್ ತಗೊಂಡಿದ್ದೀನಿ. ಇದರಲ್ಲಿ ಓಪನ್ ಮತ್ತು ಕ್ಲೋಸ್ ಸೈಡ್ ನೋಡಿಕೊಂಡು ಮೇಲ್ಗಡೆ 0.5 ಇಂಚ್ ಮತ್ತು ಕೆಳಗಡೆ 0.5 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಆದಮೇಲೆ ಸ್ಟಾರ್ಟಿಂಗಿಂದ 2 ಇಂಚಸ್ ಮತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಸ್ಟಾರ್ಟಿಂಗ್ 2 ಇಂಚಸಲ್ಲಿ ನೆಕ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಆಗಿರುತ್ತೆ, ಬ್ಯಾಕ್ ಸೈಡ್ ಟೈ ಮಾಡೋಕ್ಕೆ. ಸೊ ಈ 2 ಇಂಚಸಿಂದ ನಾನು 0.5 ಇಂಚ್ ಮತ್ತೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿಂದ ಮಾರ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗು ಶೋಲ್ಡರ್ ನಾನು 4 ಇಂಚಸ್ ತಗೋತಾ ಇದ್ದೀನಿ, ಮತ್ತು ಆರ್ಮ್ ಹೋಲ್ ಕೂಡ 4 ಇಂಚಸ್. ಆರ್ಮ್ ಹೋಲ್ ಲೈನ್ ಎಕ್ಸ್ಟೆಂಡ್ ಮಾಡಿಕೊಂಡೆ. ಇವಾಗ ನೆಕ್ ಮಾರ್ಕ್ ಮಾಡ್ತಾ ಇದ್ದೀನಿ 2 ಇಂಚಸ್ಗೆ. ನೆಕ್ದು ಲೆಂತ್ ಬಂದು 2 ಇಂಚಸ್. ಅಗೇನ್ ಈ ಥರ ಬಾಕ್ಸ್ ಕ್ರಿಯೇಟ್ ಮಾಡಿಕೊಂಡು ನಾನು ರಿಕ್ವೈರ್ಡ್ ನೆಕ್ ಡಿಸೈನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಟೋಟಲ್ ಲೆಂತ್ ನನಗೆ ಬೇಕಾಗಿರೋದು 8 ಇಂಚಸ್. ಸೊ 8 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡೆ. ಇವಾಗ ಚೆಸ್ಟ್ ಮೆಷರ್ಮೆಂಟ್ ಮಾರ್ಕ್ ಮಾಡ್ತಾ ಇದ್ದೀನಿ 5 ಇಂಚಸ್. ಹಾಗೆ ವೇಸ್ಟ್ ಮೆಷರ್ಮೆಂಟ್ ಕೂಡ 5 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 2 ಇಂಚಸ್ಗೆ ನಾನು ಸೀಮ್ ಅಲೋವೆನ್ಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಬೋತ್ ಇನ್ ಚೆಸ್ಟ್ ಲೈನ್ ಆ್ಯಂಡ್ ವೇಸ್ಟ್ ಲೈನ್. ಇವಾಗ ವೇಸ್ಟಲ್ಲಿ ನಾನು ಕರ್ವ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದು 1.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕರ್ವ್ ಹಾಕೋತಾ ಇದ್ದೀನಿ. ಸೊ ಈಗ ಮಾರ್ಕ್ ಮಾಡಿರೋ ಪಾಯಿಂಟ್ಸ್ಗೆ ಲೈನ್ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ಹಾಲ್ಟರ್ ನೆಕ್ ಟಾಪ್ ಆಗಿರೋದ್ರಿಂದ ನಾನು ಆರ್ಮ್ ಹೋಲ್ನ ಶೋಲ್ಡರ್ ಲೆಂತಿಂದನೇ ತಗೋಬೇಕು. ಅದಕ್ಕೂ ಮುಂಚೆ ನಾನು ಡೋರಿ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡೋರಿ ಸೈಜ್ಗೆ ಆ ಕಡೆ ಈ ಕಡೆ 0.25 ಅಲೋವೆನ್ಸ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೋತಿದ್ದೀನಿ. ಅಲ್ಲಿಂದ ಚೆಸ್ಟ್ ಲೈನ್ಗೆ ಈ ರೀತಿ ಕರ್ವ್ ಹಾಕೋತಿದ್ದೀನಿ. ಇದೇ ನಮ್ಮದು ಆರ್ಮ್ ಹೋಲ್ ಆಗಿರುತ್ತೆ. ಇದೇ ಆರ್ಮ್ ಹೋಲ್ ಕರ್ವ್ಗೆ 0.5 ಇಂಚಸ್ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ ಕೆಳಗಡೆಗೆ. ನೋಡಿ, ಇದು 0.5 ಇಂಚ್ ಇರುತ್ತೆ. ಇಷ್ಟಾದಮೇಲೆ ಮೇಲ್ಗಡೆ ನಾನು 2 ಇಂಚಸ್ ಬಿಟ್ಟಿದ್ನಲ್ಲ, ಆ 2 ಇಂಚನ್ನ ಈ ರೀತಿ ಮಡ್ಚ್ಕೋಬೇಕಾಗುತ್ತೆ ಕಟಿಂಗ್ ಮಾಡೋಕ್ಕಿಂತ ಮುಂಚೆ. ಸೊ ಈ ರೀತಿ ಫೋಲ್ಡ್ ಮಾಡಾದಮೇಲೆ ನಾವು ಕಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಮಾರ್ಕ್ ಮಾಡ್ಕೊಂಡಿರೋ ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾನು 2 ಇಂಚ್ಗೆ ಫೋಲ್ಡ್ ಮಾಡಿದ್ನಲ್ಲ, ಆ ಫೋಲ್ಡಿಂಗ್ನು ಸೇರಿಸಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಕಟ್ ಆದಮೇಲೆ ಈ ರೀತಿ ಓಪನ್ ಮಾಡಿದ್ರೆ ನಮಗೆ ಎಕ್ಸ್ಟೆಂಡೆಡ್ ನೆಕ್ ಪಾರ್ಟ್ ಸಿಗುತ್ತೆ. ಇದನ್ನು ಸ್ಲೈಟ್ಲಿ ಕರ್ವ್ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಿರೋ ಥರ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ವೇಸ್ಟ್ ಕರ್ಗೂ 1/2 ಇಂಚ್ ಮಾರ್ಜಿನ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಕಟ್ ಮಾಡಿ ಈ ರೀತಿ ಓಪನ್ ಮಾಡಿದಾಗ ಟಾಪ್ ಪಾರ್ಟ್, ಫ್ರಂಟ್ ಪಾರ್ಟ್ ಈ ರೀತಿ ಕಾಣುತ್ತೆ. ನೆಕ್ಸ್ಟು ಬ್ಯಾಕ್ ಪಾರ್ಟ್ ನೋಡೋಣ. ಬ್ಯಾಕ್ ಪಾರ್ಟ್ಗೆ ನಾನು ಈ ರೀತಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟ್ದು ಬಟ್ಟೆನ ಈ ರೀತಿ ಇಟ್ಕೊಂಡು ಮೇಲ್ಗಡೆ 0.5 ಇಂಚಸ್ ಅಲೋವೆನ್ಸ್ ಬಿಟ್ಟು ನೋಡಿ, ಮೇಲ್ಗಡೆ 0.5 ಇಂಚ್ ಬಿಟ್ಟು ಮಿಕ್ಕಿದೆಲ್ಲ ಹೇಗಿದೆ ಹಾಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸ್ಟಾರ್ಟಿಂಗಲ್ಲಿ ಹುಕ್ ಮತ್ತು ಐ ಪಟ್ಟಿ ಹಾಕೋಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗ ಬಿಟ್ಟು ಸ್ಟಾರ್ಟಿಂಗ್ ಈ ಥರ ಬಿಟ್ಟು ನೆಕ್ಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಕ್ ಸೈಡ್ ನಾನೇನು ಕರ್ವ್ ಕೊಡ್ತಿಲ್ವಲ್ಲ, ಸೊ ನಾರ್ಮಲ್ ರೆಕ್ಟ್ಯಾಂಗಲ್ ಶೇಪ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ.
ಇಲ್ಲಿ ಮೇಲ್ಗಡೆ 0.5 ಇಂಚ್ ಬಿಟ್ಟಿರೋದನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕೆಳಗಡೆ ಕೂಡ ಆಲ್ರೆಡಿ ಇರೋ ಪಾಯಿಂಟ್ನ ಬ್ಯಾಕ್ ಸೈಡ್ಗೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಲೈನ್ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಇಷ್ಟೇ ಆಗಿರುತ್ತೆ. ಇದನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ನಾನು ಮೇನ್ ಫ್ಯಾಬ್ರಿಕಲ್ಲೂ ಕಟ್ ಮಾಡಿಕೊಂಡೆ. ಹಾಗೆ ಆಗಲೇ ತೋರಿಸ್ದಂಗೆ ಡೋರಿ ಕೂಡ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಇದು ರಾಂಗ್ ಸೈಡ್ ಆಗಿರುತ್ತೆ, ಇದು ರೈಟ್ ಸೈಡ್. ಸೊ ರೈಟ್ ಸೈಡ್ ಮೇಲೆ ನಾನು ಲೈನಿಂಗ್ ಬಟ್ಟೆನ ಈ ರೀತಿ ಇಟ್ಕೋತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ಅಲೈನ್ ಮಾಡಿ ಇಟ್ಕೊಂಡ್ಮೇಲೆ ಈ ಡೋರಿನ ಲೈನಿಂಗ್ ಫ್ಯಾಬ್ರಿಕ್ ಒಳಗಡೆ ಈ ರೀತಿ ಅಡ್ಜಸ್ಟ್ ಮಾಡಿ ನಾನು ಪಿನ್ ಮಾಡಿ ಸೆಕ್ಯೂರ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇನ್ನೊಂದು ಸೈಡ್ಗೂ ಕೂಡ ಇದೇ ರೀತಿ ಲೈನಿಂಗ್ ಫ್ಯಾಬ್ರಿಕ್ ಒಳಗಡೆ ಈ ರೀತಿ ಡೋರಿನ ಅಲೈನ್ ಮಾಡಿಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ. ಸೊ ಪಿನ್ನೆಲ್ಲ ಆದಮೇಲೆ ನಾನಿಲ್ಲಿ ತೋರಿಸಿರೋ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ಹಾಗೆ ಸ್ಟಿಚ್ ಮಾಡೋಕ್ಕೂ ಮುಂಚೆ ನೆನಪಿರಲಿ, ಆ ಡೋರಿಗೆ ಏನು ಸ್ಟಿಚಸ್ ಟಚ್ ಆಗಬಾರ್ದು, ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡಾಗಿದೆ. ಸೊ ಇವಾಗ ಕರ್ವ್ಸ್ ಇರೋದ್ರಿಂದ ನಾನು ಇಲ್ಲಿ ನಾಚಸ್ ಹಾಕೋತಾ ಇದ್ದೀನಿ ಎಲ್ಲ ಕಡೆನೂ. ಸೊ ನೋಡಿ ನಾಚಸ್ ಹಾಕಿದ್ಮೇಲೆ ಈ ರೀತಿ ಇನ್ಸೈಡ್ ಔಟ್ ಟರ್ನ್ ಮಾಡಬೇಕಾಗುತ್ತೆ. ನಾವು ಡೋರಿ ಹಾಕಿದ್ವಲ್ಲ ಅದನ್ನೇ ಈ ರೀತಿ ಎಳೆದ್ರೆ ಸೊ ಇನ್ಸೈಡ್ ಔಟ್ ಅದು ಟರ್ನ್ ಆಗುತ್ತೆ. ಈ ರೀತಿ ಬಟ್ಟೆನ ಆಚೆ ತೆಗೆದು ನೀಟಾಗಿ ಟರ್ನ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ವೇಸ್ಟ್ ಪಾರ್ಟ್ ನಾವು ಫಿನಿಶ್ ಮಾಡೋಣ. ಇದಕ್ಕೆ ನಾನು ತೋರಿಸಿರೋ ರೀತಿ ಈ ಡೋರಿಯಿಂದ ಮೇಲ್ಗಡೆಯಿಂದ ಈ ರೀತಿ ನೀಟಾಗಿ ರೋಲ್ ಮಾಡಿಕೊಂಡು ನಾನು ತೋರಿಸಿರೋ ಹಾಗೆ ಫ್ಯಾಬ್ರಿಕ್ನ ಟರ್ನ್ ಮಾಡಿ ಇಟ್ಕೋಬೇಕು. ಈ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಈ ಥರ ಉಲ್ಟಾ ರೀತಿ ಬರೋ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನಾನು ತೋರಿಸಿರೋ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಲ್ಲೂ ಕೂಡ ನಾಚಸ್ ಹಾಕೋತಾ ಇದ್ದೀನಿ. ಈ ರೀತಿ ನಾಚ್ ಹಾಕೊಂಡ್ಮೇಲೆ ನಾನು ಹೇಗೆ ಟರ್ನ್ ಮಾಡ್ತಿದ್ದೀನಿ ಅಬ್ಸರ್ವ್ ಮಾಡಿ. ಒಳಗಿಂದ ಈ ರೀತಿ ಹುಷಾರಾಗಿ ಇನ್ಸೈಡ್ ಔಟ್ ಈ ರೀತಿ ಸ್ವಲ್ಪ ಬಟ್ಟೆನೇ ಎಳ್ಕೊಂಡು ಟರ್ನ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ಡಿಫಿಕಲ್ಟೀಸ್ ಇಲ್ಲದೆ ಎಲ್ಲ ಕಡೆನೂ ಪ್ರಾಪರ್ ಫಿನಿಶಿಂಗ್ ಸಿಗುತ್ತೆ. ಇಷ್ಟಾದಮೇಲೆ ಅಬ್ಸರ್ವ್ ಮಾಡಿ, ಎಲ್ಲೂ ಕೂಡ ಯಾವುದೇ ಸ್ಟಿಚಸ್ ಪಾಪ್ಔಟ್ ಆಗಲ್ಲ, ಎಲ್ಲ ಫುಲ್ ಕನ್ಸೀಲ್ಡ್ ಆಗಿರುತ್ತೆ, ಪ್ರಾಪರ್ ಫಿನಿಶಿಂಗ್ ಸಿಗುತ್ತೆ. ಸೊ ಇದನ್ನು ನಾನು ಐರನ್ ಮಾಡ್ಕೊಂಡು ಬಂದೆ. ನೋಡಿ ನೀಟಾಗಿ ಕಾಣ್ತಾ ಇದೆ. ಇಷ್ಟಾದಮೇಲೆ ನಾನು ಮಾರ್ಕ್ ಮಾಡ್ಕೊಂಡಿರೋ ಹಾಗೆ 2 ಇಂಚಸ್ ಸೀಮ್ ಅಲೋವೆನ್ಸ್ ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಅಷ್ಟೇ, ಇಲ್ಲಿಗೆ ಫ್ರಂಟ್ ಪಾರ್ಟ್ದು ಫಿನಿಶಿಂಗ್ ಮುಗೀತು. ನೆಕ್ಸ್ಟು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡೋಣ. ಸೊ ನಾನು ಮಾರ್ಕ್ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟ್ ಎತ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ 5 ಇಂಚಸ್ ಮಾತ್ರ ಚೆಸ್ಟ್ ಮತ್ತು ವೇಸ್ಟ್ ಮೆಷರ್ಮೆಂಟ್ ಮಾಡಿಕೊಂಡು ರಿಮೈನಿಂಗ್ 2 ಇಂಚಸ್ ಸೀಮ್ ಅಲೋವೆನ್ಸ್ ಇದು. ಸೊ ಇದರಲ್ಲಿ 2 ಪಾರ್ಟ್ಸ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಇಲ್ಲಿ ಜಾಯಿಂಟ್ ಇರೋದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಕಟ್ ಮಾಡಾದಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ದು ರೈಟ್ ಸೈಡ್ ಮೇಲೆ ಈ ರೀತಿ ಇಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ಮಾರ್ಕ್ ಮಾಡಿರೋ ಹಾಗೆ ಸ್ಟಿಚ್ ಹಾಕ್ಕೋಬೇಕು.
ಅದೇ ಸೇಮು ಈ ಕಡೆಗೂ ರಿಪೀಟ್ ಮಾಡಿ. ಸೊ ಇಲ್ಲಿ ನೋಡಿ ನಾನು ಎರಡೂ ಸೈಡ್ಗೆ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಇಲ್ಲಿರೋ ಬ್ಯಾಕ್ ಪಾರ್ಟ್ದು ಲೆಂತು ಫ್ರಂಟ್ ಪಾರ್ಟ್ದು ಲೆಂತ್ಗೆ ಲೈಕ್ ಅಲೈನ್ ಆಗಬೇಕು, ಎರಡೂ ಸೇಮ್ ಲೆಂತ್ ಇರಬೇಕು. ನಾನೀಗ ಇನ್ಸೈಡ್ ಔಟ್ ಟರ್ನ್ ಮಾಡ್ತಿದ್ದೀನಿ ನೋಡಿ. ಈ ಟರ್ನ್ ಮಾಡಾದಮೇಲೆ ಈ ಬ್ಯಾಕ್ ಸೈಡ್ದು ಲೆಂತ್ ಮತ್ತು ಫ್ರಂಟ್ ಸೈಡ್ದು ಲೆಂತ್ ಸೇಮ್ ಇರಬೇಕು. ಸೊ ಇಲ್ಲಿ ನೋಡಿ ಬ್ಯಾಕ್ ಮತ್ತು ಫ್ರಂಟ್ ಲೆಂತ್ ಸೇಮ್ ಇರೋ ಹಾಗೆ ನಾವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟಾದಮೇಲೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಜಾಯಿನ್ ಮಾಡೋಣ. ಸೊ ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿರೋ ಪಾರ್ಟು ಹುಕ್ಕಿಗೆ ಹೋಗುತ್ತೆ. ಸೊ ಆ ಕಡೆ ಈ ಕಡೆ 0.25 ಇಂಚ್ ಅನ್ನೋ ಹಾಗೆ ನಾವು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ತುದೀಲಿ. ಸೊ ಇವಾಗ ನೋಡಿ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ತುದಿಗೆ 0.25 ಕೂಡ ಬೇಡ, ತುದಿಗೆ ಸ್ಟಿಚ್ ಮಾಡಿಕೊಂಡು ಈ ರೀತಿ ಟರ್ನ್ ಮಾಡಿದಾಗ ನೋಡಿ ನಾವು ಫಿಟ್ಟಿಂಗ್ಗೆ ಅಂತ ಇಲ್ಲಿ ಸ್ಟಿಚ್ ಹಾಕ್ತೀವಲ್ಲ, ಸೊ ದಟ್ ನಮಗೆ ಈ ಇಂಟರ್ಲಾಕ್ ಮಾಡೋದು ಅದು ಕೂಡ ಅವಶ್ಯಕತೆ ಇರಲ್ಲ, ಎಲ್ಲ ಒಳಗಡೆ ಕನ್ಸೀಲ್ಡ್ ಆಗಿರುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಂದರೆ ಇಲ್ಲಿ ಸ್ವಲ್ಪ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಥರ ಕಾಣಿಸ್ತಿದೆ. ಸೊ ಇದನ್ನು ನೀವು ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ನಾನು ಹೇಳಿದ್ನಲ್ಲ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟು ಲೆಂತ್ ಸೇಮ್ ಇರಬೇಕು ಅಂತ, ಅದನ್ನು ಇನ್ನೊಂಚೂರು ಮೇಲಕ್ಕೆ ಅಂದರೆ ನೀವೆಲ್ಲಿ ಫಿಟ್ಟಿಂಗ್ ಹಿಡಿತೀರಾ ಆ ಲೆಂತಿಗಿರೋ ಥರ ನೋಡ್ಕೊಳ್ಳಿ. ನಾನಿಲ್ಲಿ ಆ ಎಕ್ಸ್ಟ್ರಾ ಬಟ್ಟೆನ ಒಳಗಡೆ ಈ ರೀತಿ ಮರ್ಚಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫಿಕ್ಸ್ ಆಯಿತು, ಯಾವುದೇ ಹಜಲ್ಸ್ ಇಲ್ದೇ ನೀಟಾಗಿ ಕಾಣಿಸ್ತಿದೆ ಈಗ. ಸೊ ಇವಾಗ ಬ್ಯಾಕ್ ಪಾರ್ಟ್ದು ಹುಕ್ ಪಟ್ಟಿ ಮತ್ತು ಐ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟು ನೋಡಿಕೊಂಡು 1 ಇಂಚ್ ಅಥವಾ 1.5 ಇಂಚ್ಗೆ ನಾನು ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ, ಒಂದು ಹುಕ್ ಪಟ್ಟಿಗೆ ಇನ್ನೊಂದು ಐ ಪಟ್ಟಿಗೆ. ಸೊ ಇಲ್ಲಿ ನಾನು ಜಾಸ್ತಿ ಫ್ಯಾಬ್ರಿಕ್ ಬಿಟ್ಕೊಂಡಿದ್ದೀನಿ, ಸೊ ಸ್ವಲ್ಪ ಕಟ್ ಮಾಡಿಕೊಂಡೆ. ಸೊ ಹುಕ್ಗೆ ನಾವೇನು ಮಾಡಬೇಕು ಅಂದರೆ ಈ ರೀತಿ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಈ ರೀತಿ ಮಡ್ಚ್ಕೊಂಡು ಮೇಲೆ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ. ಸೊ ನೋಡಿ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇದನ್ನು ಉಲ್ಟಾ ಈ ರೀತಿ ಮಡಚಿ ಒಳಗಡೆಗೆ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಬಾಕ್ಸ್ ಸ್ಟಿಚ್ ಹಾಕೋಬೇಕಾಗುತ್ತೆ. ನೋಡಿ ಇಲ್ಲಿ ಒಳಗಡೆಗೆ ನಾನು ಡಬಲ್ ಫೋಲ್ಡ್ ಮಾಡಿ ಇವಾಗ ನಾನು ತೋರಿಸಿರೋ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಹುಕ್ ಪಟ್ಟಿ ನೀಟಾಗಿ ರೆಡಿಯಾಗಿದೆ ನೋಡಿ. ನೆಕ್ಸ್ಟು ಐಗೆ ಹೋಗೋಣ, ಐ ಪಟ್ಟಿಗೆ. ಸೊ ಈ ಕಡೆ ನಾನು ಐ ಪಟ್ಟಿ ಹಾಕ್ತಿದ್ದೀನಿ. ಎಗೇನ್ ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ, ಸ್ವಲ್ಪ ಕಟ್ ಮಾಡಿಕೊಂಡೆ. ಸೊ ಐ ಪಟ್ಟಿಗೆ ನಾವು ಹುಕ್ ಪಟ್ಟಿ ಮಾಡಿದ್ವಲ್ಲ ಅದೇ ಸೇಮು, ಬಟ್ ಕೆಳಗಡೆಯಿಂದ ಮಾಡಬೇಕು. ಕೆಳಗಡೆಯಿಂದ ಪಟ್ಟಿನ ಇಟ್ಕೊಂಡು ಮೇಲಕ್ಕೆ ಈ ರೀತಿ ಮಡಚಿ ಅಲ್ಲೊಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ನಾನು ತೋರಿಸಿರೋ ರೀತಿ. ನೋಡಿ ಸ್ಟಿಚ್ ಹಾಕ್ಕೊಂಡು ಬಂದೆ. ಸೊ ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಉಲ್ಟಾ ಟರ್ನ್ ಮಾಡಿದಾಗ ಹೀಗೆ ಕಾಣುತ್ತೆ. ಇದನ್ನು ಮೇಲ್ಗಡೆಗೆ ಡಬಲ್ ಫೋಲ್ಡ್ ಮಾಡಿ ಬಾಕ್ಸ್ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ ಇದು ಐ ಪಟ್ಟಿ. ಸೊ ಇಲ್ಲಿ ನಾನು ಹುಕ್ಸ್ ಅಟ್ಯಾಚ್ ಮಾಡ್ತೀನಿ ಮತ್ತು ಇಲ್ಲಿ ಐ ಹಾಕ್ತೀನಿ, ಸೊ ದಟ್ ಬ್ಯಾಕ್ ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಕರ್ಟ್ ಪಾರ್ಟ್ ನೋಡೋಣ. ಸ್ಕರ್ಟ್ಗೆ ನಾನು ಮಿಕ್ಕಿರೋ 1 ಮೀಟರ್ ಫ್ಯಾಬ್ರಿಕಲ್ಲಿ ಈ ರೀತಿ 4 ಫೋಲ್ಡ್ಸ್ ಮಡ್ಚಿದ್ದೀನಿ. ಸೊ ಇಲ್ಲಿ ಕಾರ್ನರಲ್ಲಿ ಅಂದರೆ ಕ್ಲೋಸ್ಡ್ ಪಾರ್ಟ್ದು ಕಾರ್ನರಲ್ಲಿ ಪಾಪುದು ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಷ್ಟರದ್ದು 4th ಪಾರ್ಟ್ ಬರೋ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ 4.5 ಪಾಪುದು 4th ಪಾರ್ಟ್ ಇತ್ತು. ಸೊ ಕಾರ್ನರಿಂದ ನಾನು ಮಾರ್ಕ್ ಮಾಡಿರೋ ಪಾಯಿಂಟ್ಗೆ ಎಷ್ಟು ಲೆಂತ್ ಇದೆ ಅಷ್ಟು ನೋಡಿಕೊಂಡು ನಾವು ಈ ರೀತಿ ಕರ್ವ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಂದು 3 ಇಂಚಸ್ ಇದೆ ಆ ಕಡೆ ಈ ಕಡೆ. ಸೊ ಅದೇ 3 ಇಂಚಸ್ ಮಿಡಲ್ದಿಂದನೂ ನಾನು ಮಾರ್ಕ್ ಮಾಡಿಕೊಂಡು ಕರ್ವ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಸ್ಕರ್ಟ್ ಪಾರ್ಟಲ್ಲಿ ವೇಸ್ಟ್ದು ಕರ್ವ್ ಆಯಿತು. ಸೊ ಈ ವೇಸ್ಟ್ ಲೈನಿಂದ ಪಾಪುದು ಸ್ಕರ್ಟ್ ಲೆಂತ್ ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಫ್ಯಾಬ್ರಿಕಲ್ಲಿ ನಾನು 14 ಇಂಚ್ ಮಾರ್ಕ್ ಮಾಡ್ಕೊತಿದ್ದೀನಿ. ಮೇನ್ ಫ್ಯಾಬ್ರಿಕಲ್ಲಿ ನನಗೆ ರೆಡಿ ಲೆಂತ್ 16 ಇಂಚ್ ಬೇಕು. ಸೊ ಅದೇ 14 ಇಂಚ್ನ ಈ ಕಾರ್ನರಿಂದ ಮಾರ್ಕ್ ಮಾಡ್ಕೊಳ್ಳೋಕೆ ಇನ್ನೂ ಈಸಿ ಆಗುತ್ತೆ. ಸೊ ನಾನು ಕಾರ್ನರಿಂದ ಎಷ್ಟು ಬರುತ್ತೆ ಅಷ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ.
ಮೇನ್ ಫ್ಯಾಬ್ರಿಕಲ್ಲಿ ನಾನು ಪ್ಲೀಟೆಡ್ ಸ್ಕರ್ಟ್ ಮಾಡ್ತಿದ್ದೀನಿ. ಸೊ ಮೇನ್ ಫ್ಯಾಬ್ರಿಕ್ದು ರೆಡಿ ಲೆಂತ್ ನಮಗೆ 16 ಇಂಚಸ್ ಬೇಕು, ಪ್ಲಸ್ 1 ಇಂಚ್ ಹಾಕೋತಾ ಇದ್ದೀನಿ. ಈ ಕೊನೆಯಲ್ಲಿ ಸ್ವಲ್ಪ ಏರುಪೇರಿದೆ ಅಂತ ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ನಮಗೆ ರೆಡಿ ಫ್ಯಾಬ್ರಿಕ್ ಇರೋದು. ಸೊ ಇಲ್ಲಿ ನನಗೆ ಟೋಟಲ್ ಲೆಂತ್ ಆಗಲೇ ಹೇಳ್ದಂಗೆ 16 ಇಂಚಸ್ ಬೇಕು, ಪ್ಲಸ್ ಎಕ್ಸ್ಟ್ರಾ ಇಲ್ಲಿ 2 ಇಂಚಸ್ ಇದೆ. ಅದನ್ನು ನಾನು ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಆಲ್ ಓವರ್. ಸೊ ನೋಡಿ, ನಾನು ಕೆಳಗಡೆ ಪಾರ್ಟ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಂಡು ಬಂದೆ. ಹಾಗೆ ಅಯನ್ ಕೂಡ ಮಾಡಿದ್ದೀನಿ, ಹೀಗೆ ಕಾಣಿಸ್ತಿದೆ. ಸೊ ಈ ಫ್ಯಾಬ್ರಿಕಲ್ಲಿ ನಾವು ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಪ್ಲೀಟ್ಸ್ ಮಾಡಿಕೊಂಡು ಪಿನ್ ಮಾಡಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಪಿನ್ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ಈ ರೀತಿ ಮೆಷರ್ ಮಾಡಿಕೊಂಡು ಪಾಪದು ವೇಸ್ಟ್ ಮೆಷರ್ಮೆಂಟ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ವೇಸ್ಟ್ ಮೆಷರ್ಮೆಂಟ್ 18 ಇತ್ತು. ಸೊ ಪ್ಲಸ್ 1 ಇಂಚ್ ಅನ್ನಂಗೆ 19 ಇಂಚಸ್ಗೆ ಈ ರೀತಿ ಪ್ಲೀಟ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನು ತೋರಿಸಿರೋ ರೀತಿ ಸ್ಟಿಚ್ ಕೂಡ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಸ್ಟಿಚ್ ಮಾಡಿಕೊಂಡು ಅಯನ್ ಮಾಡ್ಕೊಂಡು ಬಂದೆ. ಎಷ್ಟು ನೀಟ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತದೆ. ಫ್ಯಾಬ್ರಿಕ್ ಮೇಲಿರೋ ಎಲ್ಲ ಮೋಟಿಫ್ಗಳು ನೀಟಾಗಿ ಈ ಥರ ಅಲೈನ್ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಇವಾಗ ಏನು ಮಾಡಬೇಕು, ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿರೋ ಫ್ಯಾಬ್ರಿಕ್ ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಬೇಕು. ಸೊ ನಾನು ಇಲ್ಲಿ ತೋರಿಸೋ ರೀತಿ ಲೈನಿಂಗ್ ಫ್ಯಾಬ್ರಿಕ್ ಹಾಗೆ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಅಲೈನ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಸೊ ಇಲ್ಲಿ ನೋಡಿ, ನಾನು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿದೆ. ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಬೆಲ್ಟ್ ಅಟ್ಯಾಚ್ ಮಾಡೋಣ. ಸೊ ಬೆಲ್ಟ್ಗೆ ನಾನು ಅಪ್ರಾಕ್ಸ್ ಆಗಿ 2 ಇಂಚಸ್ ತಗೊಂಡಿದ್ದೀನಿ. ಸೊ ಈ 2 ಇಂಚಸಲ್ಲಿ ಮೇಲ್ಗಡೆ 1/2 ಇಂಚ್, ಕೆಳಗಡೆ 1/2 ಇಂಚ್ ಹೋಗುತ್ತೆ. ನಮಗೆ ಸಿಗೋದು 1 ಇಂಚ್. ಸೊ ಇದನ್ನ ಮೇನ್ ಫ್ಯಾಬ್ರಿಕ್ದು ರೈಟ್ ಸೈಡ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿ ಇಟ್ಟು ಒಂದು ಸೈಡ್, ಯಾವುದಾದ್ರು ಒಂದು ಸೈಡ್ಗೆ ಈ ರೀತಿ ಮೇಲೆ ಸ್ಟಿಚ್ ಮಾಡ್ಕೋಬೇಕು, 1/2 ಇಂಚ್ ಅಲೋವೆನ್ಸ್ ಬಿಟ್ಟು. ನೋಡಿ, ನಾನು ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದ್ರ ಮೇಲೆ ಈಗ ಈ ಥರ ತುದೀಲಿ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅದು ಈಸಿಯಾಗಿ ಫೋಲ್ಡ್ ಆಗುತ್ತೆ ಈ ರೀತಿ. ಸೊ ಇಷ್ಟಾದಮೇಲೆ ಬೆಲ್ಟ್ದು ಈ ತುದಿ ಅಂದರೆ ಈ ಕಾರ್ನರ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಫಿನಿಷ್ ಮಾಡ್ಕೊಬೇಕು, ಮತ್ತು ಈ ಕಡೆನೂ ಸಹ ಡಬಲ್ ಫೋಲ್ಡ್ ಮಾಡಿ ಫಿನಿಷ್ ಮಾಡ್ಕೋಬೇಕು. ನೆಕ್ಸ್ಟ್ ರೆಡಿ ಮಾಡ್ಕೊಂಡಿರೋ ಬೆಲ್ಟ್ನ ನಾನು ತೋರಿಸಿರೋ ಹಾಗೆ ಈ ರೀತಿ ಸ್ಕರ್ಟ್ದು ರೈಟ್ ಸೈಡ್ ಮೇಲೆ ಈ ರೀತಿ ಇಟ್ಟು ಪ್ರಾಪರ್ ಅಲೈನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದು ಸ್ಟೆಪ್ ಮಿಸ್ ಮಾಡಿದೆ. ಆ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಸ್ಕರ್ಟ್ದು ಎರಡೂ ತುದಿಲಿ ಈ ರೀತಿ ಬಟ್ಟೆನ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಈ ರೀತಿ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಒಂದು 3 ಇಂಚಸ್ಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. 3 ಇಂಚಸ್ ಇಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಈ ರೀತಿ. ಇವಾಗ ನಾನು ಹೇಳಿದ ಸ್ಟೆಪ್ಸ್ ಎಲ್ಲ ಮಾಡಿದೆ. ಆ ಕಡೆ ಈ ಕಡೆ ಎರಡೂ ತುದಿಲಿ 3 ಇಂಚಸ್ಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ನು ಹಾಕಿದೆ. ಹಾಗೆ ಬೆಲ್ಟ್ನು ಹೇಳಿದ್ನಲ್ಲ ಅದೇ ರೀತಿ ಅಟ್ಯಾಚ್ ಕೂಡ ಮಾಡಿದೆ. ಸೊ ಇಷ್ಟಾದಮೇಲೆ ಬೆಲ್ಟ್ದು ಮೇಲ್ಗಡೆ ಬಿಟ್ಟಿರೋ ಪಾರ್ಟ್ ಇದೆಯಲ್ಲ, ಇದನ್ನು ಈ ರೀತಿ ಮಡಚಿ ಒಳಗಡೆಗೆ 1/2 ಇಂಚ್ ಈ ರೀತಿ ಮಡ್ಚ್ಕೊಂಡು ಮೇಲೆ ಒಂದು ಸ್ಟಿಚ್ ಹಾಕಬೇಕಾಗತ್ತೆ ನಾನು ತೋರಿಸಿರೋ ಹಾಗೆ.
ಸೊ ಇಲ್ಲಿ ನೋಡಿ ನಾನು ಸ್ಟಿಚ್ ಹಾಕ್ಕೊಂಡು ಬಂದೆ. ಬೆಲ್ಟು ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ನೋಡಿ, ಮೇಲ್ಗಡೆನೂ ಸಹ ಹಾಗೆ ಒಳಗಡೆನೂ ಸಹ ಎಲ್ಲೂ ಸ್ಟಿಚಸ್ ಆಚೆ ಕಾಣಲ್ಲ, ಎಲ್ಲ ಒಳಗಡೆ ಕನ್ಸೀಲ್ಡ್ ಆಗಿರುತ್ತೆ. ಸೊ ಇವಾಗ ನಾನು ಈ ಬೆಲ್ಟ್ ಒಳಗಡೆ ಲಾಡಿನ ಹಾಕ್ತೀನಿ. ಹಾಗೆ ಒಳಗಡೆ ಇರೋ ಲೈನಿಂಗ್ ಫ್ಯಾಬ್ರಿಕ್ನು ಡಬಲ್ ಫೋಲ್ಡ್ ಮಾಡಿ ಮಡಚಿ ಸ್ಟಿಚ್ ಮಾಡಿ ಫಿನಿಶ್ ಮಾಡ್ಕೋಬೇಕಾಗತ್ತೆ, ನಾನು ತೋರಿಸಿರೋ ಹಾಗೆ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಆಲ್ ಓವರ್ ಲೈನಿಂಗ್ ಫ್ಯಾಬ್ರಿಕ್ನ ನಾವು ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇಷ್ಟಾದಮೇಲೆ ಸ್ಕರ್ಟ್ನ ನಾವು ಉಲ್ಟಾ ತಿರುಗಿಸ್ಕೊಂಡು ಓಪನ್ ಇರೋ ಸೈಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿ ಅಲೈನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನೂ ಈ ರೀತಿ ಇಟ್ಕೊಂಡು ಅಲೈನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎಲ್ಲಿವರೆಗೂ ನಾವು 3 ಇಂಚಸ್ ಡಬಲ್ ಫೋಲ್ಡ್ ಮಾಡಿ ಮಡಚಿದ್ವಲ್ಲ ಅಲ್ಲಿವರೆಗೂ ಮಾತ್ರ ನಾನು ತೋರಿಸಿರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ನಾನು ಲೈನಿಂಗ್ ಫ್ಯಾಬ್ರಿಕ್ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ, ಹಾಗೆ ಇಲ್ಲೂ ಕೂಡ ಓಪನ್ ಪಾರ್ಟ್ನ ಕ್ಲೋಸ್ ಮಾಡಿದೆ. ಸೊ ಇಷ್ಟಾದಮೇಲೆ ಈ ರೀತಿ ರೆಡಿ ಆಯಿತು. ಇದನ್ನು ಔಟ್ಸೈಡ್ ಟರ್ನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಫೈನಲ್ ಔಟ್ಲುಕ್. ಸ್ಕರ್ಟ್ ಈ ರೀತಿ ರೆಡಿ ಆಗಿದೆ. ಸೊ ಇವಾಗ ರೆಡಿ ಆಗಿರೋ ಸ್ಕರ್ಟ್ಗೆ ನಾನು ಲಾಡಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಮಿಕ್ಕಿರೋ ಲೈನಿಂಗ್ ಫ್ಯಾಬ್ರಿಕಲ್ಲಿ ಲಾಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಪಿನ್ ಹಾಕ್ಕೊಂಡು ಬೆಲ್ಟ್ ಒಳಗಡೆಯಿಂದ ನಾನು ಲಾಡಿ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ರೆಡಿ ಮಾಡ್ಕೊಂಡ್ಮೇಲೆ ನಾನು ಲಾಡಿಗೂ ಹಾಗೆ ಟಾಪ್ದು ಟೈ ಮಾಡ್ತೀವಲ್ಲ ಅಲ್ಲಿಗೂ ಈ ರೀತಿ ಲಟ್ಕನ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ, ಇನ್ ಸಿಂಪಲ್ ಸ್ಟೆಪ್ಸ್ ಬೇಬಿ ಕ್ರಾಪ್ ಟಾಪ್ ಮತ್ತು ಪ್ಲೀಟೆಡ್ ಸ್ಕರ್ಟ್ ರೆಡಿಯಾಗಿದೆ. ಪ್ಲೀಟೆಡ್ ಸ್ಕರ್ಟ್ ನೋಡಿ ವಿತ್ ಫಿನಿಶಿಂಗ್ ಈ ರೀತಿ ರೆಡಿಯಾಗಿದೆ. ಹಾಗೆ ಟಾಪ್ ಕೂಡ ಅಟ್ಮೋಸ್ಟ್ ಫಿನಿಶ್ ಈ ರೀತಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಡ್ರೆಸ್ ಔಟ್ಕಮ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಟ್ರೈ ಮಾಡಿದ್ರೆ ಪ್ಲೀಸ್ ನನಗೆ ಹೇಗೆ ಬಂತು ಅಂತ ಹೇಳೋದು ಮಾತ್ರ ಮರಿಬೇಡಿ. ಸೊ ದಿಸ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.